ಬ್ಯಾಕ್. ನಟ ಯಶ್ಗೆ ಹಾಸನ ಜಿಲ್ಲಾಡಳಿತದಿಂದ ಬಿಗ್ ಶಾಕ್. ಹಾಸನ ಯಶ್ ಮನೆ ಆವರಣದಲ್ಲಿ ಜೆಸಿಬಿ ಗರ್ಜಿಸಿದೆ. ಯಶ್ ಮನೆಯ ಸುತ್ತ ಇರುವಂತಹ ಕಾಂಪೌಂಡ್ ಅನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಗಳನ್ನ ಮಾಡಲಾಗ್ತಾ ಇದೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ತಾಯಿ ಪುಷ್ಪಾ ನಿವಾಸ. ಯಶ್ ವಿರುದ್ಧ ಈಗ ಒತ್ತುವರಿ ಆರೋಪ ಕೇಳಿಬಂದಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ಈಗ ನಡೆಸಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಾಂಪೌಂಡ್ ಅನ್ನ ಜೆಸಿಬಿಗಳು ಧ್ವಂಸಗೊಳಿಸ್ತಾ ಇದೆ. 1500 ಅಡಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪಗಳು ಕೇಳಿಬಂದಿರುವುದು. ಆ ಹಿನ್ನೆಲೆಯಲ್ಲಿ ಈ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಈಗ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಈ ಜಾಗ ಅಸಲಿಗೆ ಲಕ್ಷ್ಮಮ್ಮ ಅನ್ನೋರ್ಗೆ ಸೇರಿದಂತ ಜಾಗ, ಅದನ್ನು ಒತ್ತುವರಿ ಮಾಡಿಕೊಂಡಿದ್ರು ನಟ ಯಶ್ ಅನ್ನುವಂಥ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶದ ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ಕಾಂಪೌಂಡ್ ಅನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಅವ್ರದೊಂದು ಪ್ರಾಪರ್ಟಿ, ಅವ್ರು ಬೇರೆ ಒಬ್ಬಂದೇ ಆಸ್ತಿ. ಇದನ್ನ ಈ ತರ ಹಿಂಗೆ ನಡ್ಕೊಂಡು ಬರ್ತಿದ್ರೆ ಅವ್ರು ಮೈಸೂರಿನಲ್ಲಿತ್ತು. ಯಾರು ಲಕ್ಷ್ಮಣ್ಣವರು, ಅವರು ಟೀಚರ್, ಅವರು ನಮ್ಮ ತಂದೆನೂ ಟೀಚರ್, ಅವರವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನ ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು DPO ಅವರು 2020ರಲ್ಲಿ ಫಸ್ಟ್ ಆರ್ಡರ್ನಲ್ಲಿ ಮೈಸೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನನಗೆ DPO ಅವರು ಮಾಡಿದ್ರು. ನಾನು ಅಲ್ಲಿಂದ ಇದನ್ನ ಪ್ರಾಪರ್ಟಿಯನ್ನ ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯ್ತು ಅಂತ ಅಂದ್ರೆ ಇವ್ರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನ ಕಾಂಪೌಂಡ್ ಮಾಡ್ಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿ ನೀವು ಯಾಕೆ ಆಗ್ತಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನ್ ದಾಖಲಾತಿ ಕೊಡಿ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್, ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಈಗ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಎಷ್ಟು ಜಾಗ ಒತ್ತುವರಿ ಮಾಡಿಕೊಂಡಿದ್ರು? ಈ ತೆರವು ಕಾರ್ಯಾಚರಣೆ ಎಷ್ಟೊತ್ತು ನಡೀಬಹುದು? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಅಶ್ವಿನಿ, ಈಗಾಗಲೇ ಬಹುತೇಕ ತೆರವು ಕಾರ್ಯಾಚರಣೆ ಆಗಿರುವಂತದ್ದು. ಯಶ್ ಅವರ ಮನೆ ಏನಿತ್ತು, ಅವರ ತಾಯಿ ಪುಷ್ಪಾ ಅವರು ವಿದ್ಯಾನಗರದಲ್ಲಿ ಮನೆಯನ್ನ ಬೇರೆಯವರಿಂದ ಒಂದು ಕೊಂಡುಕೊಂಡಂತಹ ಮನೆ. ವಿದ್ಯಾನಗರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅವರು ಹಿಂದೆ ಜಾಗವನ್ನ ಕೊಂಡುಕೊಂಡಿದ್ರು. ಜೊತೆಗೆ ಈ ಸಂಬಂಧದಲ್ಲಿ ಈಗಾಗಲೇ ಯಶ್ ಅವರ ತಾಯಿ ಮೂಲ ಮನೆ ದೇವರಾಜ್ ಎಂಬುವರ ಹೆಸರಿನಲ್ಲಿ ಇದೆ ಅನ್ನುವಂಥದ್ದು. ಅಂದ್ರೆ ಅವರು GPA ಹೋಲ್ಡರ್ ಆಗಿದ್ರು. ಜೊತೆಗೆ ಲಕ್ಷ್ಮಮ್ಮ ಎಂಬುವರಿಗೆ ಆ ಮನೆಯ ಜಾಗದಲ್ಲಿ ಒತ್ತುವರಿ, ಅಂದ್ರೆ ಯಶ್ ತಾಯಿ ಕೊಂಡಂತಹ ಮನೆಯ ಜಾಗ ಒತ್ತುವರಿ ಆಗಿದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಅವರು ಮೆಟ್ಟಿಲೇರಿರುವಂತದ್ದು. ಕೋರ್ಟ್ ಆದೇಶದ ಮೇರೆಗೆ ಈಗಾಗಲೇ ಯಶ್ ಅವರ ತಾಯಿ ನಿವಾಸ, ಅಂದ್ರೆ ಯಶ್ ಅವರು ಕೊಂಡಿದ್ದಂತಹ ಮನೆ ಏನಿತ್ತು ಹಾಸನದಲ್ಲಿ, ಅವರು ಹಾಸನದಲ್ಲೂ ಕೂಡ ವಿದ್ಯಾನಗರದಲ್ಲೂ ಒಂದು ಮನೆಯನ್ನ ಹೊಂದಿರುವಂತದ್ದು. ಆದ್ರೆ ಹಾಸನದ ನಗರದ ಸಮೀಪದಲ್ಲಿರುವ ಗ್ರಾಮವೊಂದರಲ್ಲೂ ಕೂಡ ಯಶ್ ಅವರು ಸುಮಾರು 80 ಎಕರೆಯಷ್ಟು ಜಮೀನನ್ನ ಕೊಂಡಿದ್ರು. ಅಲ್ಲೂ ಕೂಡ ಒಂದು ಮನೆಯನ್ನ ಮಾಡಿ ಅಲ್ಲಿ ವಾಸ ಇದ್ರು. ಹೀಗಾಗಿ ಯಶ್ ಅವರ ತಾಯಿ ಹಾಸನದ ವಿದ್ಯಾನಗರದ ಮನೆ ಏನ್ಕೊಂಡಿದ್ರು, ಆ ಮನೆಯಲ್ಲಿ ಆಗಾಗ ಬಂದು ಹೋಗ್ತಿದ್ರು. ಈಗ ಇರುವಂತಹ ವಿದ್ಯಾನಗರದ ಮನೆ ಕೆಲವಷ್ಟು ಜಾಗ ಒತ್ತುವರಿ, ಸುಮಾರು 1000 ಅಡಿಯಷ್ಟು ಪಕ್ಕದಲ್ಲಿರುವ ಲಕ್ಷ್ಮಮ್ಮ ಎಂಬುವರ ಜಾಗ ಒತ್ತುವರಿ ಆಗಿದೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಿರುವಂತದ್ದು. ಅಶ್ವಿನಿ, ರೈಟ್. ಖುಷ್ವಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ನಟ ಯಶ್ಗೆ ಹಾಸನ ಜಿಲ್ಲಾಡಳಿತದಿಂದ ಬಿಗ್ ಶಾಕ್. ಹಾಸನ ಯಶ್ ಮನೆ ಆವರಣದಲ್ಲಿ ಜೆಸಿಬಿ ಗರ್ಜಿಸಿದೆ. ಯಶ್ ಮನೆಯ ಸುತ್ತ ಇರುವಂತಹ ಕಾಂಪೌಂಡ್ ಅನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಗಳನ್ನ ಮಾಡಲಾಗ್ತಾ ಇದೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ತಾಯಿ ಪುಷ್ಪಾ ನಿವಾಸ. ಯಶ್ ವಿರುದ್ಧ ಈಗ ಒತ್ತುವರಿ ಆರೋಪ ಕೇಳಿಬಂದಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ಈಗ ನಡೆಸಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಾಂಪೌಂಡ್ ಅನ್ನ ಜೆಸಿಬಿಗಳು ಧ್ವಂಸಗೊಳಿಸ್ತಾ ಇದೆ. 1500 ಅಡಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪಗಳು ಕೇಳಿಬಂದಿರುವುದು. ಆ ಹಿನ್ನೆಲೆಯಲ್ಲಿ ಈ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಈಗ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಈ ಜಾಗ ಅಸಲಿಗೆ ಲಕ್ಷ್ಮಮ್ಮ ಅನ್ನೋರ್ಗೆ ಸೇರಿದಂತ ಜಾಗ, ಅದನ್ನು ಒತ್ತುವರಿ ಮಾಡಿಕೊಂಡಿದ್ರು ನಟ ಯಶ್ ಅನ್ನುವಂಥ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶದ ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ಕಾಂಪೌಂಡ್ ಅನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಅವ್ರದೊಂದು ಪ್ರಾಪರ್ಟಿ, ಅವ್ರು ಬೇರೆ ಒಬ್ಬಂದೇ ಆಸ್ತಿ. ಇದನ್ನ ಈ ತರ ಹಿಂಗೆ ನಡ್ಕೊಂಡು ಬರ್ತಿದ್ರೆ ಅವ್ರು ಮೈಸೂರಿನಲ್ಲಿತ್ತು. ಯಾರು ಲಕ್ಷ್ಮಣ್ಣವರು, ಅವರು ಟೀಚರ್, ಅವರು ನಮ್ಮ ತಂದೆನೂ ಟೀಚರ್, ಅವರವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನ ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು DPO ಅವರು 2020ರಲ್ಲಿ
ಫಸ್ಟ್ ನಲ್ಲಿ ಮೈಸೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನನಗೆ GP ಆರ್ಡರ್ ಮಾಡಿದ್ದೆ. ನಾನು ಅಲ್ಲಿಂದ ಇದನ್ನೇ ಪ್ರಾಪರ್ಟಿಯನ್ನ ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯ್ತು ಅಂತಂದ್ರೆ ಇವ್ರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನ ಕಾಂಪೌಂಡ್ ಮಾಡ್ಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿ ನೀವು ಯಾಕೆ ಹಾಕ್ತಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನ್ ದಾಖಲಾತಿ ಕೊಡಿ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಈಗ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಎಷ್ಟು ಜಾಗ ಒತ್ತುವರಿ ಮಾಡಿಕೊಂಡಿದ್ರು? ಈ ತೆರವು ಕಾರ್ಯಾಚರಣೆ ಎಷ್ಟೊತ್ತು ನಡೀಬಹುದು? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಅಶ್ವಿನಿ, ಈಗಾಗಲೇ ಬಹುತೇಕ ತೆರವು ಕಾರ್ಯಾಚರಣೆ ಆಗಿರುವಂತದ್ದು. ಯಶ್ ಅವರ ಮನೆ ಏನಿತ್ತು, ಅವರ ತಾಯಿ ಪುಷ್ಪ ಅವರು ವಿದ್ಯಾನಗರದಲ್ಲಿ ಮನೆಯನ್ನ ಬೇರೆಯವರಿಂದ ಒಂದು ಕೊಂಡುಕೊಂಡಂತಹ ಮನೆ. ವಿದ್ಯಾನಗರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅವರು ಹಿಂದೆ ಜಾಗವನ್ನ ಕೊಂಡುಕೊಂಡಿದ್ರು. ಜೊತೆಗೆ ಈ ಸಂಬಂಧದಲ್ಲಿ ಈಗಾಗಲೇ ಯಶ್ ಅವರ ತಾಯಿ ಮೂಲ ಮನೆ ದೇವರಾಜ್ ಎಂಬುವರ ಹೆಸರಿನಲ್ಲಿ ಇದೆ ಅನ್ನುವಂಥದ್ದು. ಅಂದ್ರೆ ಅವರು GPA ಹೋಲ್ಡರ್ ಆಗಿದ್ರು. ಜೊತೆಗೆ ಲಕ್ಷ್ಮಮ್ಮ ಎಂಬುವರಿಗೆ ಆ ಮನೆಯ ಜಾಗದಲ್ಲಿ ಒತ್ತುವರಿ, ಅಂದ್ರೆ ಎಷ್ಟು ತಾಯಿ ಕೊಂಡಂತಹ ಮನೆಯ ಜಾಗ ಒತ್ತುವರಿ ಆಗಿದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಅವರು ಮೆಟ್ಟಿಲೇರಿರುವಂತದ್ದು. ಕೋರ್ಟ್ ಆದೇಶದ ಮೇರೆಗೆ ಈಗಾಗಲೇ ಯಶ್ ಅವರ ತಾಯಿ ನಿವಾಸ, ಅಂದ್ರೆ ಯಶ್ ಅವರು ಕೊಂಡಿದ್ದಂತಹ ಮನೆ ಏನಿತ್ತು ಹಾಸನದಲ್ಲಿ, ಅವರು ಹಾಸನದಲ್ಲೂ ಕೂಡ ವಿದ್ಯಾನಗರದಲ್ಲೂ ಒಂದು ಮನೆಯನ್ನ ಹೊಂದಿರುವಂತದ್ದು. ಆದ್ರೆ ಹಾಸನದ ನಗರದ ಸಮೀಪದಲ್ಲಿರುವ ಗ್ರಾಮವೊಂದರಲ್ಲೂ ಕೂಡ ಯಶ್ ಅವರು ಸುಮಾರು 80 ಎಕರೆಯಷ್ಟು ಜಮೀನನ್ನ ಕೊಂಡಿದ್ರು. ಅಲ್ಲೂ ಕೂಡ ಒಂದು ಮನೆಯನ್ನ ಮಾಡಿ ಅಲ್ಲಿ ವಾಸ ಇದ್ರು. ಹೀಗಾಗಿ ಯಶ್ ಅವರ ತಾಯಿ ಹಾಸನದ ವಿದ್ಯಾನಗರದ ಮನೆ ಏನ್ಕೊಂಡಿದ್ರು, ಆ ಮನೆಯಲ್ಲಿ ಆಗಾಗ ಬಂದು ಹೋಗ್ತಿದ್ರು. ಈಗ ಇರುವಂತಹ ವಿದ್ಯಾನಗರದ ಮನೆ ಕೆಲವಷ್ಟು ಜಾಗ ಒತ್ತುವರಿ, ಸುಮಾರು 1000 ಅಡಿಯಷ್ಟು ಪಕ್ಕದಲ್ಲಿರುವ ಲಕ್ಷ್ಮಮ್ಮ ಎಂಬುವರ ಜಾಗ ಒತ್ತುವರಿ ಆಗಿದೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಿರುವಂತದ್ದು. ಅಶ್ವಿನಿ. ರೈಟ್ ಖುಷ್ವಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ನಟ ಯಶ್ಗೆ ಹಾಸನ ಜಿಲ್ಲಾಡಳಿತದಿಂದ ಬಿಗ್ ಶಾಕ್. ಹಾಸನ ಯಶ್ ಮನೆ ಆವರಣದಲ್ಲಿ JCB ಗರ್ಜಿಸಿದೆ. ಯಶ್ ಮನೆಯ ಸುತ್ತ ಇರುವಂತಹ ಕಾಂಪೌಂಡ್ ಅನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಗಳನ್ನ ಮಾಡಲಾಗ್ತಾ ಇದೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ತಾಯಿ ಪುಷ್ಪಾ ನಿವಾಸ. ಯಶ್ ವಿರುದ್ಧ ಈಗ ಒತ್ತುವರಿ ಆರೋಪ ಕೇಳಿಬಂದಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ಈಗ ನಡೆಸಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಾಂಪೌಂಡ್ ಅನ್ನ JCBಗಳು ಧ್ವಂಸಗೊಳಿಸ್ತಾ ಇದೆ. 1500 ಅಡಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬಂದಿರುವುದು. ಆ ಹಿನ್ನೆಲೆಯಲ್ಲಿ ಈ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಈಗ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಈ ಜಾಗ ಅಸಲಿಗೆ ಲಕ್ಷ್ಮಮ್ಮ ಅನ್ನೋರ್ಗೆ ಸೇರಿದಂತ ಜಾಗ, ಅದನ್ನು ಒತ್ತುವರಿ ಮಾಡಿಕೊಂಡಿದ್ರು ನಟ ಯಶ್ ಅನ್ನುವಂಥ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶದ ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ಕಾಂಪೌಂಡ್ ಅನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಅವ್ರದೊಂದು ಪ್ರಾಪರ್ಟಿ, ಅವ್ರು ಬೇರೆ ಕೊಟ್ಟಿದ್ರು, ಒಬ್ಬಂದೇ ಆಸ್ತಿ ಇದು. ಇದನ್ನ ಈ ತರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದೆ. ಅವ್ರು ಮೈಸೂರಿನಲ್ಲಿತ್ತು, ಯಾರು ಲಕ್ಷ್ಮಮ್ಮ ಅವರು ಟೀಚರ್, ನಮ್ಮ ತಂದೆನೂ ಟೀಚರ್, ಅವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನ ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು GP ಅವರು 2020ರಲ್ಲಿ ಫಸ್ಟ್ ನಲ್ಲಿ ಮೈಸೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನನಗೆ GP ಆರ್ಡರ್ ಮಾಡಿದ್ದೆ. ನಾನು ಅಲ್ಲಿಂದ ಇದನ್ನೇ ಪ್ರಾಪರ್ಟಿಯನ್ನ ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯ್ತು ಅಂತಂದ್ರೆ ಇವ್ರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನ ಕಾಂಪೌಂಡ್ ಮಾಡ್ಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿ ನೀವು ಯಾಕೆ ಹಾಕ್ತಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನ್ ದಾಖಲಾತಿ ಕೊಡಿ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಈಗ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಎಷ್ಟು ಜಾಗ ಒತ್ತುವರಿ ಮಾಡಿಕೊಂಡಿದ್ರು? ಈ ತೆರವು ಕಾರ್ಯಾಚರಣೆ ಎಷ್ಟೊತ್ತು ನಡೀಬಹುದು? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಅಶ್ವಿನಿ, ಈಗಾಗಲೇ ಬಹುತೇಕ ತೆರವು ಕಾರ್ಯಾಚರಣೆ ಆಗಿರುವಂತದ್ದು. ಯಶ್ ಅವರ ಮನೆ ಏನಿತ್ತು, ಅವರ ತಾಯಿ ಪುಷ್ಪ ಅವರು ವಿದ್ಯಾನಗರದಲ್ಲಿ ಮನೆಯನ್ನ ಬೇರೆಯವರಿಂದ ಒಂದು ಕೊಂಡುಕೊಂಡಂತಹ ಮನೆ. ವಿದ್ಯಾನಗರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅವರು ಹಿಂದೆ ಜಾಗವನ್ನ ಕೊಂಡುಕೊಂಡಿದ್ರು. ಜೊತೆಗೆ ಈ ಸಂಬಂಧದಲ್ಲಿ ಈಗಾಗಲೇ ಯಶ್ ಅವರ ತಾಯಿ ಮೂಲ ಮನೆ ದೇವರಾಜ್ ಎಂಬುವರ ಹೆಸರಿನಲ್ಲಿ ಇದೆ ಅನ್ನುವಂಥದ್ದು. ಅಂದ್ರೆ ಅವರು GPA ಹೋಲ್ಡರ್ ಆಗಿದ್ರು. ಜೊತೆಗೆ ಲಕ್ಷ್ಮಮ್ಮ ಎಂಬುವರಿಗೆ ಆ ಮನೆಯ ಜಾಗದಲ್ಲಿ ಒತ್ತುವರಿ, ಅಂದ್ರೆ ಎಷ್ಟು ತಾಯಿ ಕೊಂಡಂತಹ ಮನೆಯ ಜಾಗ ಒತ್ತುವರಿ ಆಗಿದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಅವರು ಮೆಟ್ಟಿಲೇರಿರುವಂತದ್ದು. ಕೋರ್ಟ್ ಆದೇಶದ ಮೇರೆಗೆ ಈಗಾಗಲೇ ಯಶ್ ಅವರ ತಾಯಿ ನಿವಾಸ, ಅಂದ್ರೆ ಯಶ್ ಅವರು ಕೊಂಡಿದ್ದಂತಹ ಮನೆ ಏನಿತ್ತು ಹಾಸನದಲ್ಲಿ, ಅವರು ಹಾಸನದಲ್ಲೂ ಕೂಡ ವಿದ್ಯಾನಗರದಲ್ಲೂ ಒಂದು ಮನೆಯನ್ನ ಹೊಂದಿರುವಂತದ್ದು. ಆದ್ರೆ ಹಾಸನದ ನಗರದ ಸಮೀಪದಲ್ಲಿರುವ ಗ್ರಾಮವೊಂದರಲ್ಲೂ ಕೂಡ ಯಶ್ ಅವರು
ಸುಮಾರು 80 ಎಕರೆಯಷ್ಟು ಜಮೀನನ್ನ ಕೊಂಡಿದ್ರು. ಅಲ್ಲೂ ಕೂಡ ಒಂದು ಮನೆಯನ್ನು ಮಾಡಿ ಅಲ್ಲಿ ವಾಸ ಇದ್ರು. ಹೀಗಾಗಿ ಯಶ್ ಅವರ ತಾಯಿ ಹಾಸನದ ವಿದ್ಯಾನಗರದ ಮನೆ ಕೊಂಡಿದ್ರು. ಆ ಮನೆಯಲ್ಲಿ ಆಗಾಗ ಬಂದು ಹೋಗ್ತಿದ್ರು. ಈಗ ಇರುವಂತಹ ವಿದ್ಯಾನಗರದ ಮನೆ ಕೆಲವಷ್ಟು ಜಾಗ ಒತ್ತುವರಿ, ಸುಮಾರು 1000 ಅಡಿಯಷ್ಟು ಪಕ್ಕದಲ್ಲಿರುವ ಲಕ್ಷ್ಮಮ್ಮ ಎಂಬುವರ ಜಾಗ ಒತ್ತುವರಿ ಆಗಿದೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಿರುವಂತದ್ದು. ಅಶ್ವಿನಿ. ರೈಟ್ ಖುಷ್ವಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.